ನಾವು ಇದಕ್ಕೆ ಅಲ್ಲೇ 5-6 ವರ್ಷ ಆಯ್ತು ನಾವು ಬಂದು. 6 ವರ್ಷದಿಂದ ಸ್ವಲ್ಪ ತಾರ್ ರೋಡ್ ತರ ಇತ್ತು, ಅದನ್ನು ಕಿತ್ತು ಮಣ್ ರೋಡ್ ಎಲ್ಲ ಮಾಡ್ಬಿಟ್ರು. ಫಸ್ಟ್ ಬರೀ ಮಣ್ ರೋಡ್ ಇದ್ರೆ ಪರವಾಗಿಲ್ಲ, ಗಾಡಿಗಳು ಓಡಾಡ್ತವೆ. ಜಲ್ಲಿ ತಂದು ಸುರಿದ್ಬಿಟ್ರು. ಆ ಜಲ್ಲಿಗಳಲ್ಲಿ ಸ್ಕಿಡ್ ಆಗಿ ಮಕ್ಕಳನ್ನ ಎಷ್ಟೋ ಸಲ ಎತ್ತಾಕಿದ್ದಾರೆ. ಕಾಲೇಜ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಬೇಗ ಬಿಡಬೇಕು ಅನ್ನೋ ಟೈಮ್ ಇರುತ್ತೆ ಮಾರ್ನಿಂಗ್ ಅಲ್ಲಿ. ಅಂತದೆಲ್ಲ ಇದ್ದಾಗ ಇವರು ಎಲೆಕ್ಷನ್ ಟೈಮಲ್ಲಿ ನಾವು 5-6 ಜನ ಹೋಗಿ ಅವ್ರ ಹತ್ರನೇ ಹೋಗಿದೀವಿ. ಸರ್ ರೋಡ್ ಆಗಿಲ್ಲ ಸರ್, ಎಲೆಕ್ಷನ್ ಮಾಡೋಕ್ ಮಾತ್ರ ಬರ್ತೀರಾ, ಬಾಕಿ ಟೈಮಲ್ಲಿ ಬರಲ್ಲ ಅಂತ ಹೇಳಿದಕ್ಕೆ, ಇಲ್ಲ ಮೇಡಮ್ ನಮಗೆ ಗೊತ್ತಿರ್ಲಿಲ್ಲ BBMP ಆಗಿದೆಯಾ ಅಂತ ಕೇಳಿದ್ರು. ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮಗಿನ್ ಹೆಂಗ್ ಗೊತ್ತಿರುತ್ತೆ ಸರ್, ನೀವೆಲ್ಲ ಡಿಸ್ಕಷನ್ ಮಾಡಿ ಹೇಳ್ಬೇಕಲ್ವಾ, ಮಾಡಿಸ್ಬೇಕಲ್ವಾ ಅಂದಿದ್ದಕ್ಕೆ ಮಾಡಿಸ್ತೀವಿ ಅಂದ್ರು. ಎಲೆಕ್ಷನ್ ದಿವಸ ಬಂದು ಡಸ್ಟ್ ಇದು ಸುರಿಸಿದ್ರು. ಅದಾದ್ಮೇಲೆ ಯಾರು ಬಂದು ತಿರುಗಿ ನೋಡಿಲ್ಲ. ರೋಡ್ ಮತ್ತೆ ಮೋರಿಗಳು ಆಗಿಲ್ಲ, ರೋಡ್ ಮೇಲೆಲ್ಲ ನೀರು ಹರಿಯುತ್ತೆ, ಕೊಚ್ಚೆಗಳಾಗುತ್ತೆ, ಮಕ್ಳುಗಳು ಓಡಾಡುತ್ತೆ, ಮನೆಗಳಿಗೆ ನುಗ್ಗಿದೆ, ಎಷ್ಟೊಂದು ಮನೆಗಳಿಗೆ ನುಗ್ಗಿದೆ. ಈಗ ಎಲ್ರು ಚೆನ್ನಾಗೇ ಇರ್ತಾರೆ ಅಂತ ಹೇಳಲ್ಲ, ಬಡವ್ರ ಬಗ್ರು ಮನೇಲಿ ಡೌನ್ ಇರುತ್ತೆ, ಅಂತವರೆಲ್ಲ ಎಷ್ಟು ಹಿಂಸೆ ಪಡ್ತಾರೆ ಅಂತ ನೋಡ್ಬೇಕಲ್ವಾ. ಸರ್ ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಬಂದ್ರು ಸರ್, ಅಷ್ಟೇನೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಯಾರು ಬಂದಿಲ್ಲ ಸರ್, ಯಾರ ಕಡೆನೂ ಬಂದಿಲ್ಲ. ಜನತಾದಳ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, BJP ಆಗ್ಲಿ ಯಾರು ಬಂದಿಲ್ಲ ಸರ್.